ಇನ್ನೂ ಪೆನ್ ಡ್ರೈವ್ ಸಿಗ್ಲಿಲ್ಲ. ಮನೀಷಾ, ಈ ಲವ್ ಬ್ಯಾಂಡ್ ಎಲ್ಲಿಂದು? ಅದು ಒಂದು ಫ್ರೆಂಡ್ ನನಗೆ ಕೊಟ್ರೆ ಈ ಫ್ರೆಂಡಿಗೆ ನಾನು ಕೊಟ್ಟೆ. ನೀವಿದನ್ನ ಮನೀಷಾ ಗಿಫ್ಟ್ ಆಗಿ ಕೊಟ್ಟಿದ್ರಲ್ಲ, ಮತ್ತೆ ಇದು ಇಲ್ಲಿಗೆ ಹೇಗೆ ಬಂತು? ಫ್ರೆಂಡ್ಸ್ಗಾಗ್ಲಿ ಲವರ್ಸ್ಗಾಗ್ಲಿ ಈ ಲವ್ ಬ್ಯಾಂಡ್ ನ ಒಂದ್ಸಲ ಕೊಟ್ರೆ ಮತ್ತೆ ತೆಗಿಬಾರ್ದಂತಲ್ಲ ಸಂಜನಾ ಹೇಳಿದ್ಲು. ಆದ್ರೆ ಇದು ಮತ್ತೆ ಇಲ್ಲಿ ಯಾಕೆ ಬಂತು? ಅದು ಭಾಗ್ಯ ಮನೀಷಾ ತೆಗೆದುಕೊಟ್ಟಿದ್ದು. ಅದ್ಯಾಕ್ ಮಿತ್ರ ಅವ್ರೆ, ನೀವು ಮನೀಷಾ ತುಂಬಾ ಒಳ್ಳೆ ಫ್ರೆಂಡ್ಸ್ ಅಲ್ವಾ, ಯಾಕೆ ಹಾಗೆ ವಾಪಸ್ ಕೊಟ್ಲು? ಏನೋ ಭಾಗ್ಯ, ಯಾಕೋ ನನ್ನ ಮೇಲೆ ಅವಳು ಕೋಪ ಮಾಡಿಕೊಂಡು ಆ ಕೋಪಕ್ಕೆ ಇದನ್ನ ತೆಗೆದುಕೊಟ್ಲು. ನಾನು ಕೂಡ ಸ್ವಲ್ಪ ದಿನದಿಂದ ಗಮನಿಸ್ತಿದ್ದೀನಿ, ನೀವಿಬ್ರು ದೂರ ಇರ್ತೀರಾ, ಸರಿಯಾಗಿಬ್ರು ಮಾತಾಡ್ತಾನೂ ಇಲ್ಲ. ನಾನೊಂದ್ ಮಾತು ಕೇಳ್ತೀನಿ, ಹೇಳ್ತೀರಾ? ಕೇಳಲಾ? ಕೇಳು. ನಿಮ್ಮ ಮತ್ತೆ ಮನೀಷಾ ಮಧ್ಯೆ ಏನೋ ಇದೆ ಅಲ್ವಾ? ಹೇಳಿ ಮಿತ್ರ ಅವ್ರೆ, ನಿಮ್ಮಿಬ್ರು ಮಧ್ಯೆ ಏನೋ ಇದೆ ಅಲ್ವಾ? ಏನೋ ಅಂದ್ರೆ ಏನೋ ಜಗಳ ಆಗ್ತಿದೆ ಅಲ್ವಾ? ನಂಗ್ ಗೊತ್ತಿದೆ ರೀ, ನೀವ್ ಯಾಕೋ ಜಗಳ ಆಡಿದೀರಾ, ಸರಿಯಾಗಿ ಮಾತಾಡ್ತಾನೂ ಇಲ್ಲ. ನಿಮ್ ಮಧ್ಯೆ ಇರೋ ಗಲಾಟೆ ಏನು ಅಂತ ಹೇಳ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಆ ಗಲಾಟೆನ್ ಮಾತ್ರ ತುಂಬಾ ದಿನ ಮುಂದುವರ್ಸೋದ್ ಬೇಡ. ಸ್ನೇಹಿತರು ಅಂದ್ಮೇಲೆ ಚಿಕ್ಕ ಚಿಕ್ಕ ಮನಸ್ತಾಪ ಆಗುತ್ತೆ. ಸಣ್ಣ ಪುಟ್ಟ ಕೋಪ ಅಪಾರ್ಥ ತುಂಬಾ ಸಹಜವಾಗಿ ಆಗ್ತಿರುತ್ತೆ. ಅವು ಆಕಾಶದಲ್ಲಿರೋ ಮೋಡದ ಹಾಗೆ ಬಂದು ಹೋಗ್ತಿರ್ಬೇಕು. ಅದನ್ ಬಿಟ್ಟು ಬೇಸಿಗೆಯಲ್ಲಿ ಸೂರ್ಯನ ಹಾಗೆ ಬಂದು ಅಲ್ಲೇ ಇರಬಾರ್ದು. ಸ್ನೇಹಿತರು ಅಂದ್ಮೇಲೆ ಜಗಳ ಕೂಡ ಇರುತ್ತೆ, ಆದ್ರೆ ಅದನ್ನ ಬೇಗ ಮರೆತ್ರೆ ಒಳ್ಳೇದು. ಬೈಕೊಳ್ಬೋದು, ಹೊಡ್ಕೊಳ್ಬೋದು, ಆದ್ರೆ ಬೇಗ ಒಂದಾಗ್ಬೇಕು. ಯಾಕಂದ್ರೆ ಒಳ್ಳೆ ಸ್ನೇಹಿತರು ನಮ್ಗೆ ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲೂ ಸಿಗಲ್ಲ. ಅದಕ್ಕೆ ಸಿಕ್ಕವ್ರನ್ನ ಮಾತ್ರ ಯಾವತ್ತೂ ಬಿಟ್ಕೊಡ್ಬಾರ್ದು. ಸ್ವಲ್ಪ ಜನ ಸ್ನೇಹಿತರನ್ನ, ಕೆಲವು ಸಂಬಂಧಗಳನ್ನ ನಾವ್ ಅಷ್ಟು ಸುಲಭವಾಗಿ ಮರಿಬಾರ್ದು, ಅಷ್ಟು ಸುಲಭವಾಗಿ ದೂರ ಮಾಡಬಾರ್ದು. ಯಾಕಂದ್ರೆ ಅವರು ದೂರ ಆದಾಗ ಮನ್ಸಲ್ಲಾಗೋ ನೋವು ಜೀವನ ಪೂರ್ತಿ ಕಾಡ್ತಾನೆ ಇರುತ್ತೆ. ಅದಕ್ಕೆ ಅವ್ರು ದೂರ ಆಗೋದ್ರೊಳಗೆ ಅವ್ರ ಜೊತೆ ಜೀವನ ಪೂರ್ತಿ ಇರೋ ಅಂತ ನೆನಪುಗಳನ್ನೇ ನಾವು ಕೂಡಿಡ್ಬೇಕು. ಮುಂದೆ ಮನೀಷಾ ನೀರಜ್ನ ಮದ್ವೆ ಮಾಡ್ಕೊಂಡು ಅಮೆರಿಕಾಗ್ ಹೋದ್ಲು ಅಂದ್ಕೊಳ್ಳಿ, ಆಗ ಮನೀಷಾ ದೂರ ಹೋದ್ಲು ಅಂತ ನೀವೆಷ್ಟು ಬೇಜಾರಾಗ್ತೀರಾ? ನನಗೂ ಮನೀಷಾ ಮಧ್ಯೆ ಏನಿದೆ ಅಂತ ನಿಂಗೆ ಗೊತ್ತಾದ್ರೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯನೋ ಭಾಗ್ಯ. ಮನೀಷಾ ಇಲ್ಲಿರೋಷ್ಟು ದಿನ ಅವಳ ಜೊತೆ ಸಂತೋಷವಾಗಿರಿ, ಆರಾಮಾಗಿ ಮಾತಾಡಿ.
ನೀನು ಪ್ರತಿ ವಿಷಯದಲ್ಲೂ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀಯ ಭಾಗ್ಯ. ಈ ಪಾಸಿಟಿವಿಟಿ ಅಂದ್ರೇನೆ ನನಗೆ ತುಂಬಾ ಇಷ್ಟ. ನಿನ್ನಲ್ಲಿ ಹುಡುಕ್ ನೋಡಿದ್ರು ನೆಗೆಟಿವಿಟಿ ಕಾಣೋದೇ ಇಲ್ಲ. ನಿನ್ನಂಥವ್ರು ಪಕ್ಕದಲ್ಲಿದ್ರೆ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಇದ್ದಂಗಿರುತ್ತೆ. ಮನೀಷಾ, ಊಟ ಮಾಡು ಬಾ. ನನಗ್ ಹಸ್ವಾಗ್ತಿಲ್ಲ ಮಾಮ್, ನೀನ್ ಹೋಗ್ ಮಾಡು. ಬೇಜಾರು ಕೋಪಕ್ಕೆಲ್ಲ ಊಟ ಮಾಡೋದ್ನ ಬಿಟ್ರೆ ಈ ಭೂಮಿ ಮೇಲೆ ಯಾವ ಜನರು ಉಳಿಯಲ್ಲ. ನಿನ್ ಕೋಪನ ಹಸಿವಿಗೆ ಕನೆಕ್ಟ್ ಮಾಡ್ಬೇಡ, ಬಾ ಊಟ ಮಾಡು. ಅಲ್ಲಿ ನನ್ ಜೀವನಾನೇ ಉರ್ದೋಗ್ತಿದೆ ಮಾಮ್. ಇನ್ ಹಸುವಿನ ಬಗ್ಗೆ ಊಟದ ಬಗ್ಗೆ ಹೇಗ್ ಯೋಚನೆ ಮಾಡು ಅಂತೀಯಾ? ಗುಡಿಲಾಗಿರೋ ವಿಷಯನೇ ನೀನ್ ಇನ್ನೂ ಯೋಚನೆ ಮಾಡ್ತಾ ಇದ್ರೆ ಇನ್ನು ಎಷ್ಟೊತ್ತು ಅಂತ ಹೀಗೆ ಇರ್ತೀಯಾ? ನನ್ ಲೈಫಲ್ಲಿ ಬರ್ತಿರೋ ಪ್ರಾಬ್ಲಮ್ಸ್ಗೆ ಒಂದ್ ಸೊಲ್ಯೂಷನ್ ಸಿಗೋವರೆಗೂ. ಹಲೋ ಆಂಟಿ. ಹಲೋ ಮನೀಷಾ, ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ಅಲ್ಲೇನಾಯ್ತು? ಏನೂ ಆಗಿಲ್ಲ ಆಂಟಿ. ಮಿತ್ರನ್ನ ಮದ್ವೆಗೆ ಒಪ್ಪಿಸ್ತೀನಿ ಅಂತ ಏನೋ ದೊಡ್ಡದಾಗಿ ಹೇಳಿದ್ಯಲ್ಲ, ಮಾತಾಡಿದ್ಯಾ? ಅವಕಾಶ ಸಿಗ್ಲಿಲ್ಲ ಆಂಟಿ. ಅವಕಾಶ ಬರಲ್ಲ ಮನೀಷಾ, ನಾವೇ ಅದನ್ನ ಕ್ರಿಯೇಟ್ ಮಾಡ್ಬೇಕು, ಇಲ್ದಿರೋದನ್ನ ತರಬೇಕು. ಸಿಗತ್ತೆ ಅಂತ ಕೂತಿದ್ರೆ ಎಲ್ಲ ಕೈ ಜಾರ್ ಹೋಗುತ್ತೆ. ಇಲ್ಲ ಆಂಟಿ, ಇದು ನನ್ನ ಲೈಫಿಗೆ ಸಂಬಂಧಪಟ್ಟಿರೋ ಮ್ಯಾಟರ್. ಅಷ್ಟು ಈಸಿಯಾಗಿ ಹೇಗ್ ಬಿಟ್ಬಿಡ್ತೀನಿ? ನೋಡು ಮನೀಷಾ, ಇಲ್ಲಿ ದಿನದಿನಕ್ಕೂ ಮಿತ್ರಾಗೆ ಭಾಗ್ಯಕ್ಕೆ ದೂರ ಕಡಿಮೆ ಆಗ್ತಿದೆ. ಅವರಿಬ್ಬರ ಮಧ್ಯೆ ಕ್ಲೋಸ್ನೆಸ್ ಹೆಚ್ಚಾಗ್ತಿದೆ. ನೀನ್ ಯೋಚನೆ ಮಾಡ್ತಾ ಹಾಗೆ ಕೂತಿದ್ರೆ ಕೊನೆಗೆ ನಿನ್ ಕಣ್ಣೀರ್ ಮಾತ್ರನೇ ನೆನಗುಳಿಯೋದು. ನಾನು ಅಲ್ಲಿವರೆಗೂ ಕಾಯಲ್ಲ ಆಂಟಿ. ಹೇಗಾದ್ರೂ ಮಿತ್ರನ ಮದ್ವೆಗೆ ಒಪ್ಪಿಸ್ತೀನಿ. ನೀರಜ್ ಜೊತೆ ನನ್ನ ನಿಶ್ಚಿತಾರ್ಥ ಆಗೋದ್ರೊಳಗೆ ಮಿತ್ರ ಹತ್ರ ತಾಳಿ ಕಟ್ಟಿಸ್ಕೋತೀನಿ. ಅದಕ್ಕೆ ಸರಿಯಾದ ಪ್ಲಾನ್ ರೆಡಿ ಮಾಡ್ಕೋ, ಇಡ್ತೀನಿ. ಮನೀಷಾ, ನಾನ್ ಮೊದ್ಲಿಂದನೂ ನಿನ್ಗೆ ಹೇಳ್ತಾನೆ ಇದ್ದೀನಿ, ನಮ್ ಕೈಯಿಂದ ಮಿಸ್ ಆಗಿರೋ ವಸ್ತು ಬೇರೆಯವ್ರ ಕೈಗೆ ಸಿಕ್ತು ಅಂತಂದ್ರೆ ಅದು ಮತ್ತೆ ನಮ್ ಕೈಗೆ ಬರೋದಿಲ್ಲ. ಮಿತ್ರ ವಿಷಯದಲ್ಲೂ ಕೂಡ ಹಾಗೆ. ನಿನ್ನ ಜೀವನದಲ್ಲಿ ಇರ್ಬೇಕಾದವನು ಈಗ ಭಾಗ್ಯನ್ ಜೀವನದಲ್ಲಿದ್ದಾನೆ. ಈಗ ಭಾಗ್ಯನಿಗೆ ಅವನ್ ಗಂಡ ಆದ್ಮೇಲೆ ಮಿತ್ರ ಮತ್ತೆ ನಿನ್ ಲೈಫ್ಗೆ ಬರೋದು ಇಂಪಾಸಿಬಲ್. ಪದೇ ಪದೇ ಆಗಲ್ಲ ಅಂತ ಹೇಳ್ಬೇಡ ಮಾಮ್. ನನಗ್ ಲೈಫ್ ಮೇಲೆ ಆಸೆನೆ ಹೊಟ್ಟೋಗುತ್ತೆ. ಆಸೆ ಇರ್ಬೇಕು, ಆದ್ರೆ ಆಸೆ ಪಡ್ತಾ ಸುಳ್ಳಲ್ಲೇ ಬದುಕ್ಬೇಡ. ರಿಯಾಲಿಟಿಗ್ ಬಾ. ಇನ್ನೂ ನಿನ್ ಮಿತ್ರನ್ ಬಗ್ಗೆ ಯೋಚನೆ ಮಾಡ್ತಾ ನಿನ್ ಜೀವನನ್ ಮಾತ್ರ ಹಾಳು ಮಾಡ್ಕೊಳ್ಬೇಡ. ಮಾಮ್, ನನ್ಗೆ ಏನ್ ಮಾಡ್ಬೇಕೋ ಹೇಗ್ ಮಾಡ್ಬೇಕೋ ಎಲ್ಲ ಚೆನ್ನಾಗ್ ಗೊತ್ತು. ದಯವಿಟ್ಟು ಈ ತರ ಸಜೆಷನ್ಸ್ ಕೊಟ್ಟು ನನಗಿರೋ ಕಾನ್ಫಿಡೆನ್ಸ್ ನ ಸಾಯಿಸ್ಬೇಡಿ ಪ್ಲೀಸ್. ಹೇಗಾದ್ರೂ ಸರಿ ಮಿತ್ರನ ಬೇಗ ಮದ್ವೆ ಮಾಡ್ಕೋಬೇಕು. ಏನು ಮಿತ್ರನ ಮದ್ವೆ ಮಾಡ್ಕೋತೀಯಾ? ನೀನ್ ಮದ್ವೆ ಮಾಡ್ಕೊಂಡ ತಕ್ಷಣ ಅವನ್ ಪ್ರಾಣಕ್ಕೇನಾಗುತ್ತೋ ಅದನ್ ಮರ್ತ್ಬಿಟ್ಯಾ? ಅವನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬೇಕಾದ್ರೆ ಅವನ್ ಜೊತೆಗ್ ನಾನು ಸತ್ತೋಗ್ತೀನಿ.
ನೀನು ಮಿತ್ರ ಜೊತೆ ಒಟ್ಟಿಗೆ ಬದುಕ್ಬೇಕು ಅನ್ಕೊಂಡೋಳು, ಸಾಯ್ಬೇಕು ಅಂತಲ್ಲ. ಮಿತ್ರ ಬದುಕೋದಕ್ಕೋಸ್ಕರನೇ ಭಾಗ್ಯನ ಕರ್ಕೊಂಡ್ ಬಂದ್ ಮದ್ವೆ ಮಾಡಿದ್ರು. ಮಿತ್ರಂಗ್ ಗಂಡಾಂತರ ತಪ್ಲಿ ಅಂತ ನೀನ್ ಕೂಡ ಅದಕ್ಕೆ ಒಪ್ಕೊಂಡೆ. ಇನ್ನು ಆ ಗಂಡಾಂತರ ಕಳಿಯೋದ್ರಲ್ಲಿ ನೀನ್ ಮಿತ್ರನ್ ಮದ್ವೆ ಮಾಡ್ಕೊಂಡ್ರೆ ಅವನ್ ಪ್ರಾಣಕ್ಕೆ ಅಪಾಯ. ಹೇಳದ್ನಲ್ಲ, ಅವನ್ ಪ್ರಾಣ ಹೋದ್ರೂ ಕೂಡ ಪರವಾಗಿಲ್ಲ, ಅವನ್ ಜೊತೆಗ್ ನಾನ್ ಕೂಡ ಸಾಯ್ತೀನಿ. ಅದನ್ ಬಿಟ್ಟು ಮಿತ್ರನ್ ಬೇರೆಯವ್ರಿಗೆ ಬಿಟ್ಕೊಡೋ ಚಾನ್ಸೇ ಇಲ್ಲ. ಆವೇಶದಲ್ಲಿ ಯೋಚನೆ ಮಾಡ್ತಿದ್ಯಾ? ಇನ್ನೊಂದ್ಸಲ ಎಲ್ಲ ಅರ್ಥ ಮಾಡ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡು. ಏನೋ ಒಂಟಿ ಕಾಲಲ್ಲಿ ನಿಂತ್ಕೊಂಡು ನನಗೋಸ್ಕರ ಕಾಯ್ತಿದ್ಯಾ? ಕಾಯೂ ಇಲ್ಲ, ಹಣ್ಣು ಇಲ್ಲ. ಮೊದ್ಲು ನನಗ್ ಫೋನ್ ಕೊಡು. ಕೊಡ್ತೀನಿ ಇರು, ಅರ್ಜೆಂಟ್ ಯಾಕೆ? ಇಲ್ ನೋಡು, ನೆನ್ನೆ ರಾತ್ರಿ ನಾನ್ ನಿನಗೆ ಅಷ್ಟೊಂದೆಲ್ಲ ಬೈದಿದ್ದೀನಿ. ನೀನೇನಾದ್ರೂ ನನಗ್ ಫೋನ್ ಕೊಡದೆ ಹೋದ್ರೆ ಆ ಶಾಪ ಎಲ್ಲ ನಿನಗೆ ತಾಕತ್ತೆ. ಅಯ್ಯಯ್ಯೋ ದೇವ್ರೆ, ನಿನ್ ಶಾಪ ತುಂಬಾನೇ ಪವರ್ಫುಲ್. ನನಗ್ ತಟ್ಟಿದ್ರು ತಟ್ಬೋದು. ಸರಿ ಆಯ್ತು, ತಗೋ. ಏಯ್, ಕಳ್ಳ 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 ಕಳ್ಳ! ಏನ್ ಹಾಗೆ ನಿಂತ್ಕೊಂಡು ನೋಡ್ತಿದ್ಯಾ? ಅವನು ಕಳ್ಳ ಕರ್ಕೊಂಡು ಓಡ್ ಹೋಗ್ತಾ ಇದ್ದಾನೆ. ನೋಡು, ನನಗೆ ಏನ್ ಮಾಡ್ತಾ ಗೊತ್ತಿಲ್ಲ. ನನ್ ಫೋನ್ ನನಗ್ ಬೇಕು ಅಷ್ಟೇ. ನಾನ್ ನಿನಗ್ ಕೊಡ್ತಾನೆ ಇದ್ದೆ ತಾನೆ, ಆದ್ರೆ ನೀನೇ ತಗೊಳ್ದೆ ಲೇಟ್ ಮಾಡಿದ್ದು. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನಂತೂ ನನ್ ಕೈ ಕೊಟ್ಟಿಲ್ಲ. ನನಗ್ ನನ್ ಫೋನ್ ಬೇಕು. ನೀನ್ ನನ್ ಫೋನ್ ನ ತಂದ್ ಕೊಡ್ಲೇಬೇಕು. ಅಮ್ಮ ತಾಯಿ, ನೀನು ಸುಮ್ನೆ ಇರಮ್ಮ. ಅವನ್ನ ಹೇಗಾದ್ರೂ ಹಿಡ್ಕೊಂಡು ನಿನ್ ಫೋನ್ ತರ್ತೀನಿ. ಏಯ್, ನಿಂತ್ಕೊಳ್ಳ. ಅವನು ಈ ಕಡೆನೆ ಬಂದ ಅಲ್ವಾ? ಎಲ್ಲಿ ಹೊಟ್ಟೋದ? ನನಗ್ ಗೊತ್ತಾಗಿದ್ರೆ ನಾನೇ ಅವನ್ನ ಫಾಲೋ ಮಾಡ್ತಾ ಇದ್ದೆ ತಾನೆ. ಈ ತರ ಡಬ್ಬಾ ಪ್ರಶ್ನೆ ಕೇಳ್ತಿಯಲ್ಲ. ನಂದು ಡಬ್ಬ ಪ್ರಶ್ನೆನಾ? ಮತ್ತಿನ್ನೇನು? ಅರ್ಥ ಇಲ್ದಿರೋ ತರ ಕೇಳಿದ್ರೆ ಇನ್ನೇನಂತಾರೆ? ಅಲ್ಲ, ನಿನ್ಗೆ ಬಾಡಿ ಬೆಳ್ದಿದೆ ಅಷ್ಟೇ, ಬ್ರೈನ್ ಮಾತ್ರ ಬೆಳ್ದಿಲ್ಲ. ಬ್ರೈನ್ ಬೆಳಿದೇ ಇರೋದು ನಿನಗೆ. ನಿಮ್ಮನೆಯಿಂದ ನಮ್ಮನೆವರೆಗೂ ಭದ್ರವಾಗಿ ತಗೊಂಬಂದಿರೋನು ನನ್ ಕೈಗೆ ಮಾತ್ರ ಸರಿಯಾಗಿ ಕೊಡೋದಕ್ಕಾಗ್ಲಿಲ್ಲ. ನೀನೊಬ್ಬ ಮೊದ್ದು. ಏನು? ನನ್ನ ಮೊದ್ದು ಅಂದ್ಯಾ? ನಂಗಿರೋ ಶಾರ್ಪ್ನೆಸ್ಗೆ ನನ್ ಸುತ್ತ ಇರೋರ್ನ ಶೇಕ್ ಮಾಡ್ತೀನಿ, ಗೊತ್ತಾ? ಅಬ್ಬಾ, ಅದೆಷ್ಟು ಶೇಕ್ ಮಾಡಿದ್ಯೋ ಕಾಣಿಸ್ತಿದ್ಯಲ್ಲ. ಕಡೆ ಪಕ್ಷ ಒಬ್ಬ ಬೀದಿ ಕಳ್ಳನ್ನ ಹಿಡ್ಕೊಳ್ಳೋದಕ್ಕಾಗ್ಲಿಲ್ಲ. ಏಯ್, ಛೇ. ಅಬ್ಬಾ, ಇಂಥ ಕೆಟ್ಟ ಕಾನ್ವರ್ಸೇಷನ್ ಕೇಳೋ ಬದಲು ಓಡೋಗೋದು ವಾಸಿ. ಅಲ್ಲಿದೆ ನೋಡು. ಏಯ್, ನಿಂತ್ಕೊಳ್ಳೋ, ನಿಂತ್ಕೋ. ಅಮ್ಮ ತಾಯಿ, ತಗೋ, ಈಗ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ. ನೀನು ಕೂಡ ಹುಷಾರಾಗಿ ತಗೋ, ಸರಿನಾ? ವಿವೇಕ್, ನಿನ್ ಕೈ ಗಾಯ ಆಗಿದೆ, ರಕ್ತ ಕೂಡ ಬರ್ತಿದೆ. ಪರವಾಗಿಲ್ಲ, ಚಿಕ್ಕ ಗಾಯ. ಇಲ್ಲ ಇಲ್ಲ, ಈ ತರ ಗಾಯನ ಸಾಧಾರಣವಾಗಿ ತಗೋಬಾರ್ದು. ನಡಿ, ಮನೆಗೆ ಹೋಗೋಣ, ಡ್ರೆಸ್ಸಿಂಗ್ ಮಾಡ್ತೀನಿ. ಚಿಕ್ಕ ಗಾಯ ಜಾನು. ನನ್ ಮಾತ್ ಕೇಳ್ತೀಯಾ ಇಲ್ವಾ? ನಡಿ.
ಭಾಗ್ಯ ನೀನಾ? ಅನ್ಕೊಂಡಿದ್ದೆ ಈ ಮನೇಲಿ ನನ್ಗೇನಾದ್ರೂ ಆದ್ರೆ ಮೊದ್ಲು ಬರೋಳು ನೀನೇ ನೋಡು. ಸರಿ, ಮೊದ್ಲು ಟ್ಯಾಬ್ಲೆಟ್ ತಗೊಳ್ಳಿ. ಆ ಒಣಕೆಮ್ಮು ಹೆಚ್ಚಾದ್ರೆ ತುಂಬಾ ತೊಂದರೆ ಆಗುತ್ತೆ. ಮನೇಲಿ ಏನು ಸದ್ದೇ ಇಲ್ವಲ್ಲ? ಯಾರು ಇಲ್ವಾ? ಹನ್ಸಿಕನ್ ಬಿಟ್ರೆ ಯಾರು ಇಲ್ಲ ಅಜ್ಜಿ. ಅತ್ತೇನು ಮಿತ್ರ ಅವರು ಅದ್ಯಾವುದೋ ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ ಟೆಂಡರ್ಗಂತ ಹೋದ್ರು. ಮಾವನು ವಿವೇಕ್ ಇಬ್ರು ಆಫೀಸ್ಗೆ ಹೋದ್ರು. ಚಿಕ್ಕತ್ತೆ ಯಾರೋ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೋದ್ರು. ಅವ್ರವ್ರ ಕೆಲ್ಸದಲ್ಲಿ ಎಲ್ರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹಲೋ, ಹಾಯ್ ಹನ್ಸಿಕಾ. ಯಾಕೆ ಕಾಲ್ ಮಾಡ್ದೆ? ಇದಕ್ಕೂ ಮುಂಚೆ ಕಾಲ್ ಮಾಡಿಲ್ಲ ಅಂದ್ರೆ ಯಾಕೆ ಕಾಲ್ ಮಾಡಿಲ್ಲ ಬೇಬಿ ಅಂತ ಕೇಳ್ತಿದ್ದೆ. ಈಗ ಯಾಕೆ ಮಾಡಿದ್ಯಾ ಅಂತ ಕೇಳ್ತಿದ್ಯಾ. ವಾಟ್ ಈಸ್ ದಿಸ್ ಬೇಬಿ? ಈಗ ವ್ಯಕ್ತಿ ಪರಿಸ್ಥಿತಿ ಚೇಂಜ್ ಆಗಿದೆ, ಅದಕ್ಕೆ ನನ್ನ ವರ್ಷನ್ ಕೂಡ ಚೇಂಜ್ ಆಗಿದೆ. ಓ, ನಿನ್ ಕ್ವಶನ್ ಚೇಂಜ್ ಆದ್ಮೇಲೆ ನನ್ನ ಬಿಹೇವಿಯರ್ ಕೂಡ ಸ್ವಲ್ಪ ಬೋಲ್ಡ್ ಆಗಿ ಚೇಂಜ್ ಆಗ್ಬೇಕಲ್ವಾ? ವಾಟ್ ಡು ಯು ಮೀನ್? ನಿಂಗೊಂದು ಸರ್ಪ್ರೈಸ್ ಗಿಫ್ಟ್ ಕಳಿಸಿದೀನಿ. ಇನ್ನೂ ಆ ಪಾರ್ಸಲ್ ಬಂದಿಲ್ವಾ? ಅಲ್ಲೋಡು, ಕಾಲಿಂಗ್ ಬೆಲ್ ಆಗ್ತಾ ಇದೆ. ನಾನ್ ಕಳ್ಸಿರೋ ಪಾರ್ಸಲ್ ಅನ್ಸುತ್ತೆ. ಹೋಗ್ ತಗೋ. ಹೇಳಿ ಮೇಡಮ್, ಹನ್ಸಿಕಾ ಅನ್ನೋ ಹೆಸರಲ್ಲಿ ಕೊರಿಯರ್ ಬಂದಿದೆ. ಆ, ತಗೊಳ್ಳಿ ಮೇಡಮ್, ಸೈನ್ ಹಾಕಿ. ಓಕೆ ಮೇಡಮ್, ತಗೊಳ್ಳಿ ಇದನ್ನ. ಥ್ಯಾಂಕ್ ಯು ಮೇಡಮ್. ಹ್ಮ್. ಇದು ಬಂದಿದ್ದು ನಂಗೆ. ಫೋಟೋಸ್ ನೋಡಿದ್ಯಾ ಬೇಬಿ? ಆ ಫೋಟೋದಲ್ಲಿ ನಾನು ನೀನು ಕ್ಯೂಟ್ ಕ್ಯೂಟ್ ಕಪಲ್ ಆಗಿದೀವಲ್ವಾ? ಅಲ್ಲ, ಆ ಫೋಟೋಸ್ ಯಾಕೆ ಮನೆ ಕಳ್ಸಿದ್ಯಾ? ಇನ್ಮೇಲೆ ಕಳಿಸ್ತಾನೆ ಇರ್ತೀನಿ ಬೇಬಿ. ಇವತ್ತೇನೋ ಫೋಟೋಸು ನಿನ್ ಕೈಗೆ ಸಿಕ್ತು, ನಾಳೆ ನಿಮ್ಮ ಅಮ್ಮನ ಕೈಗೋ ಅಪ್ಪನ ಕೈಗೋ ಸಿಗ್ಬೋದಲ್ವಾ? ಅಲ್ಲಿವರೆಗೂ ಕಳಿಸ್ತಾನೇ ಇರ್ತೀನಿ. ಏನು ಪೊಲೀಸ್ಗೆ ಹೇಳ್ತೀನಿ ಅಂದ್ರೂ ಬುದ್ಧಿ ಬರಲಿಲ್ವಾ ನಿಂಗೆ? ಪೊಲೀಸ್ ಅಂದ ತಕ್ಷಣ ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ? ನಾನು ಎಲ್ಲದಕ್ಕೂ ರೆಡಿಯಾಗಿರೋನು. ನೀನು ಪೊಲೀಸ್ ಹತ್ರ ಹೋದ್ರೆ ಹೋಗೋದು ನಿಮ್ಮನೆ ಮರ್ಯಾದೆನೆ. ಒಂದು ಸಲ ಯೋಚನೆ ಮಾಡು. ನೋಡು, ನನಗೆ ಅರ್ಜೆಂಟಾಗಿ 10 ಲಕ್ಷ ಬೇಕು. ನೀನೇನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. 1 ಗಂಟೆಲಿ, ಒಂದೇ 1 ಗಂಟೆಲಿ ದುಡ್ಡು ತಗೊಂಬಂದು ಕೊಟ್ರೆ ಸರಿ. ಇಲ್ದಿದ್ರೆ ಈ ಫೋಟೋಸ್ ಕಂಟಿನ್ಯೂಯಸ್ ಆಗಿ ನಿಮ್ಮ ಮನೆಗೆ ಬರ್ತಾನೇ ಇರುತ್ತೆ. ಹನ್ಸಿಕಾ, ಇದೆಲ್ಲ ನಿಂಗೆ ಬೇಕಾಗಿಲ್ಲ. ನೀನು ಆಟದ ಗೊಂಬೆ ಜೊತೆ ಆಡ್ತಿದ್ರೆ ನೋಡಿದ್ರು ನೋಡ್ದೇ ಇರೋ ಹಾಗೆ ಹೋಗ್ತಿದ್ದೆ. ಆದ್ರೆ ನೀನ್ ನಿನ್ ಜೀವನ ಜೊತೆ ಆಟಾಡ್ತಿದ್ಯಾ ಹನ್ಸಿಕಾ.
ನಾನ್ ನೋಡಿನೂ ನೋಡ್ದಿರೋ ಹಾಗಿರಲ್ಲ. ನನ್ ಜೀವನದ ಬಗ್ಗೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತು. ನೀನ್ ಅನಗತ್ಯವಾಗಿ ಸಜೆಷನ್ಸ್ನ ಕೊಡ್ಬೇಡ. ಹನ್ಸಿಕಾ, ನೀನ್ ಯಾರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಕಲ್ತ್ಕೋ. ಆಮೇಲೆ ಜೀವನದಲ್ಲಿ ಏನ್ ಮಾಡ್ಬೇಕು ಯೋಚನೆ ಮಾಡ್ಬೋದು. ನೋಡು ಹನ್ಸಿಕಾ, ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿದೆ. ಕನಿಷ್ಠ ಅದನ್ನ ನನ್ನ ಹತ್ರ ಹೇಳಿದ್ರೆ ಆ ತಪ್ಪು ನಡೀತಿರೋ ಹಾಗೆ ನೋಡ್ಕೋಬಹುದು. ಎಲ್ಲ ಮುಗಿದ್ಮೇಲೆ ಬೇಜಾರ್ ಮಾಡ್ಕೊಂಡ್ರೆ ಯಾವ ಪ್ರಯೋಜನನೂ ಆಗಲ್ಲ. ಏನು ಅಂತ ಹೇಳು.